ಮನೆಯಲ್ಲಿ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇದ್ದ ರಾಮಯ್ಯನ ಬಳಿ ಅವನ ಹೆಂಡತಿಯಾದ ಸೀತಾ ಮತ್ತು ಅವನ ಉದ್ದ ಕಾಲಿನ ಮಗಳಾದ ಆಸಿನಿ. ಅವರನ್ನು ನೋಡಿದ ರಾಮಯ್ಯ, ನನ್ನ ಜೊತೆ ಏನೋ ಮಾತಾಡ್ಲಿಕ್ಕೆ ಬಂದಿದ್ದೀರಾ ಅಂತ ಅರ್ಥ ಆಯ್ತು ಸೀತಾ, ಏನ್ ವಿಷಯ ಅಂತ ಹೇಳಿ. ಅದೇ ರೀ, ಹುಡುಗನ್ ಮನೆಯವರು ಕೇಳಿದಂತಹ ವರದಕ್ಷಿಣೆ ಬಗ್ಗೆ ಆಲೋಚನೆ ಮಾಡಿದ್ರ ಚೆನ್ನಾಗಿ ಆಲೋಚನೆ ಮಾಡಿ ಸಂಜೆ ಒಳಗೆ ಹೇಳಿ ಅಂತ ಹೇಳಿದ್ದಾರೆ ಅಲ್ವಾ? ಹೌದು ಸೀತಾ, ನಾನು ಅವರು ಕೇಳಿದ ವರದಕ್ಷಿಣೆ ಬಗ್ಗೆ ಹಾಗೂ ಅವರು ನಮಗೆ ಕೊಟ್ಟಿರುವ ಸಮಯದ ಬಗ್ಗೆ ಆಲೋಚನೆ ಮಾಡ್ತಿದ್ದೀನಿ. ಅವರು ಹೇಳಿದ ಸಮಯ ಹತ್ರ ಬರ್ತಾ ಇದೆ, ಆದ್ರೆ ಹಣ ಮಾತ್ರ ದೂರನೇ ಹೋಗ್ತಾ ಇದೆ. ಅಪ್ಪ, ನೀವು ಏನ್ ಮಾಡ್ತೀರೋ ಹೇಗೆ ಮಾಡ್ತೀರೋ ನನಗ್ ಗೊತ್ತಿಲ್ಲ, ಆದ್ರೆ ಎಷ್ಟೋ ಹುಡುಗರು ನನ್ನ ಬಂದು ನೋಡಿ ನನ್ನ ಉದ್ದವಾದ ಕಾಲನ್ನು ನೋಡಿ ಬೇಡ ಅಂತ ಹೇಳಿದ್ರು. ಆದ್ರೆ ಈ ಹುಡುಗನ ಮನೆಯವರು ಮಾತ್ರ ನನ್ನನ್ನು ಒಪ್ಪಿಕೊಂಡಿದ್ದಾರೆ. ನನಗಿರುವ ಈ ಕೊರತೆಯನ್ನು ನೋಡಿದ್ರು ಕೂಡ ನನ್ನ ಬೇಡ ಅಂತ ಹೇಳದೆ ವರದಕ್ಷಿಣೆಯನ್ನು ಕೇಳಿ ಹೋಗಿದ್ದಾರೆ. ಅವ್ರು ಏನ್ ವರದಕ್ಷಿಣೆಯನ್ನು ಕೇಳಿದಾರೋ ಅದನ್ನ ಬೇಗ ರೆಡಿ ಮಾಡಿ ಅಪ್ಪ. ಆಯ್ತು ಮಗಳೇ, ನನಗೆ ನಿನಗಿಂತ ಹೆಚ್ಚು ಬೇರೆ ಏನೂ ಇಲ್ಲ. ಏನಾದ್ರೂ ಮಾಡಿ ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತೀನಿ. ನಿನ್ನ ತಂಗಿನ ಬರ್ಲಿಕ್ಕೆ ಹೇಳಿದೀನಿ. ಅವಳು ಬಂದ್ಮೇಲೆ ನಿನ್ನ ಹೆಸರಲ್ಲೂ ಅವಳ ಹೆಸರಲ್ಲಿ ಇರುವ ಹೊಲವನ್ನು ಮಾರಿ ಆ ಹಣದಲ್ಲಿ ನಿನ್ಗೆ ಮದುವೆಯನ್ನು ಮಾಡಿ ಗಂಡಿನ ಕಡೆಯವರು ಕೇಳಿರುವ ವರದಕ್ಷಿಣೆಯನ್ನು ಕೊಡ್ತೀನಿ. ಹಾಗಾದ್ರೆ ನನ್ನ ಮದುವೆ ಆಗಿದ ರೀತಿನೇ ಅಪ್ಪ. ತಂಗಿಗೆ ಮೊದ್ಲೇ ನಾನಂದ್ರೆ ಇಷ್ಟನೇ ಇಲ್ಲ. ಹಾಗಿರುವಾಗ ನನಗೋಸ್ಕರ ಅವಳು ಈ ಹೊಲನ ಮಾರ್ಲಿಕ್ಕೆ ಬಿಡ್ತಾಳ? ಅವಳು ಬಿಡದೇ ಇಲ್ಲ. ಇಲ್ಲಮ್ಮ, ನೀನಂದ್ರೆ ನಿನ್ನ ತಂಗಿಗೆ ತುಂಬಾನೇ ಇಷ್ಟ. ಅವಳು ನಿನ್ನ ಎಷ್ಟು ಇಷ್ಟಪಡ್ತಾ ಇದ್ದಾಳೆ ಅಂತ ನಿನಗೆ ಮಾತ್ರ ಗೊತ್ತಿಲ್ಲ. ಆದ್ರೆ ಅದ್ನ ನಾನು ನಂಬದಿಲ್ಲ ಅಪ್ಪ. ನಾನು ಅಮ್ಮ ಆ ಕಡೆ ನಿಂತ್ಕೋತೀವಿ. ತಂಗಿ ಇವಾಗ ಬರ್ತಾಳಲ್ವಾ, ನೀವು ತಂಗಿ ಜೊತೆ ಈ ಮದುವೆ ಬಗ್ಗೆ ಆ ಹೊಲದ ಬಗ್ಗೆ ಮಾತಾಡಿ. ಅವಳು ಏನ್ ಮಾತಾಡ್ತಾಳೆ ನೋಡೋಣ, ನಾವು ಅಲ್ಲಿ ನಿಂತು ಕೇಳ್ಕೊತೀವಿ. ಹೀಗೆ ಆಸಿನಿ ಹೇಳಿದಾಗ ಮನೆ ಮುಂದೆ ಆಟೋ ಬಂತು. ಹೀಗೆ ತಂಗಿ ಬಂದಾಗ ಆಸಿನಿ ಮತ್ತು ಅವಳ ಅಮ್ಮ ಹೊರಗಡೆ ಹೋದ್ರು. ವೆಣ್ಣಿಲ ಮನೆಯೊಳಗೆ ಬಂದು ತಂದೆಯನ್ನು ನೋಡಿದ್ಲು. ಹೇಳಿಯಪ್ಪ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ನನ್ನ ಬರ್ಲಿಕ್ಕೆ ಹೇಳಿ ನೀವಿವಾಗ ಮೌನವಾಗಿ ಕೂತಿದ್ದೀರಾ? ವಿಷಯನ ಹೇಗೆ ಹೇಳೋದು ಅಂತ ಆಲೋಚನೆ ಮಾಡ್ತಿದ್ದೀನಮ್ಮ. ವಿಷಯದ ಬಗ್ಗೆ ನೀವು ಆಲೋಚನೆ ಮಾಡ್ತಿದ್ದೀರಾ ಅಂದ್ರೆ ಅದು ಖಂಡಿತವಾಗಿ ಅಕ್ಕನಾದ ಆಸಿನಿ ಬಗ್ಗೆನೇ. ಹೇಳಿಯಪ್ಪ, ಏನ್ ವಿಷಯ, ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ಕೂಡ ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಅಮ್ಮ ಅಕ್ಕ ಮನೇಲಿಲ್ಲ. ಎಲ್ಲೋದ್ರು? ಟೌನಿಗೆ ಅಂತ ಎಲ್ಲಾದ್ರೂ ಹೊರಗಡೆ ಹೋದ್ರ? ಹೌದು ಮಗಳೇ, ನಿನ್ನ ಅಕ್ಕ ಹುಟ್ಟುವಾಗ್ಲೇ ಉದ್ದವಾದ ಕಾಲಿನಿಂದ ಹುಟ್ಟಿದ್ಲು. ಅದೇ ಕಾಲಲ್ಲಿ ಹುಟ್ಟಿದಾಳೆ. ಆದ್ರೆ ಅವಳಿಗೆ ಇವಾಗ ಮದ್ವೆ ಅಲ್ವಾ, ಅವಳ ಮದ್ವೆಗೆ ಬೇಕಾದಂತಹ ಬಟ್ಟೆನ ಹೊಲಿಸ್ಕೊಳ್ಳಿಕ್ಕೆ ಅಂತ ಟೈಲರ್ ಹತ್ರ ಹೋಗಿದ್ದಾಳೆ. ರಾಮಯ್ಯ ಹೇಳಿದಾಗ ವೆಣ್ಣಿಲ ಸಂತೋಷದಿಂದ, ಏನಪ್ಪ ನೀವ್ ಹೇಳೋದು, ಅಕ್ಕನಿಗೆ ಮದ್ವೆ ಆಗ್ತಿದ್ಯಾ? ಅಯ್ಯೋ ಅಪ್ಪ, ಈ ವಿಷಯ ಹೇಳಲಿಕ್ಕ ನನ್ನ ಅಷ್ಟು ದೂರದಿಂದ ಇಲ್ಲಿ ಕರ್ಸಿದ್ರಿ. ಅಕ್ಕನ ಮದ್ವೆ ವಿಷಯ ಮಾತಾಡಕ್ಕೆ ಇಷ್ಟು ಮೌನವಾಗಿದ್ದೀರಾ? ನಿನ್ನ ಉದ್ದ ಕಾಲಿನ ಅಕ್ಕನಿಗೆ ಮದ್ವೆ ಆಗ್ಬೇಕು ಅಂದ್ರೆ ಅದು ನಿನ್ನ ಕೈಯಲ್ಲೇ ಇದೆ ಅಮ್ಮ, ನೀನೇ ಮಾಡ್ಬೇಕು. ಹಾಗೆ ಹೇಳಿದಾಗ ವೆಣ್ಣಿಲ ಗೊಂದಲದಿಂದ ನೋಡುತ್ತಾ, ನೀವ್ ಹೇಳದ್ ನಂಗೆ ಅರ್ಥ ಆಗ್ತಿಲ್ಲಪ್ಪ. ನಾನು ನಿಮ್ಮ ತಾಯಿ ಸೀತಾ ಸ್ವಂತವಾಗಿ ಸಂಪಾದನೆ ಮಾಡಿದ್ದು ಅಂತ ಏನೂ ಇಲ್ಲಮ್ಮ. ಇವಾಗ ನಾನು ಕೆಲಸ ಮಾಡುವ ಹೊಲ ಕೂಡ ನಂದಲ್ಲ. ನಿಮ್ಮ ತಾತ ರಾಮಚಂದ್ರಯ್ಯ ನಮಗೆ ಕೊಟ್ಟ ಆಸ್ತಿ. ಈ ಆಸ್ತಿ ನಿನಗೂ ನಿನ್ನ ಅಕ್ಕನಿಗೂ ಸಿಗುವ ರೀತಿ ಆಸ್ತಿ ಪತ್ರದಲ್ಲಿ ಬರೆದಿದ್ದಾರೆ. ಹೀಗೆ ರಾಮಯ್ಯ ಹೇಳಿದಾಗ ಸಿಟಿಯಲ್ಲಿ ಓದ್ತಾ ಇದ್ದ ವೆಣ್ಣಿಲನಿಗೆ ಎಲ್ಲಾ ವಿಷಯ ಸಂಪೂರ್ಣವಾಗಿ ಅರ್ಥವಾಯಿತು. ಅವಳು ಸಂತೋಷ ಪಡುತ್ತಾ, ಅಪ್ಪ, ಇದ್ರಲ್ಲಿ ನನ್ನ ಕೇಳುವಂತಹ ಅವಶ್ಯಕತೆ ಏನಿದೆ? ಈ ಹೊಲನ್ನೆಲ್ಲ ಮಾರಿ ಅಕ್ಕನಿಗೆ ಮೊದ್ಲು ಮದ್ವೆಯನ್ನು ಮಾಡಿ. ಎಷ್ಟು ದಿನದಿಂದ ಆಲೋಚನೆ ಮಾಡ್ತಿದ್ದೀರಾ ಅಕ್ಕನಿಗೆ ಮದ್ವೆ ಮಾಡ್ಬೇಕು ಅಂತ? ಅಕ್ಕನಿಗೆ ಕಾಲು ಉದ್ದವಾಗಿರುವ ಕಾರಣ ಯಾರೂ ಕೂಡ ಅವಳನ್ನ ಮದ್ವೆ ಆಗ್ಲಿಕ್ಕೆ ಮುಂದೇನೆ ಬರ್ತಿಲ್ಲ. ಇವಾಗ ಯಾರೋ ಬಂದಿದ್ದಾರೆ, ಅವ್ರ ಜೊತೆನೆ ಅಕ್ಕನಿಗೆ ಮದ್ವೆ ಮಾಡಿಸಿ ಒಳ್ಳೆ ವರದಕ್ಷಿಣೆ ಕೊಡ್ಬೇಕು, ಅಷ್ಟೇ ತಾನೇ? ಅಪ್ಪ, ನನಗೆ ಆಸ್ತಿ ಮುಖ್ಯ ಅಲ್ಲ, ಅಕ್ಕನ ಮದ್ವೆನೇ ಮುಖ್ಯ. ಅಕ್ಕ ಕಾಲು ಉದ್ದವಾಗಿರುವ ಕಾರಣ ಎಷ್ಟೋ ಕಷ್ಟಗಳನ್ನು ಎದುರಿಸಿದ್ದಾಳೆ. ಎಷ್ಟೋ ಕೇವಲವಾದ ಜನರ ನಗುವನ್ನು ಕೂಡ ಎದುರಿಸಿದ್ದಾಳೆ, ಅವಮಾನ ಪಟ್ಟಿದ್ದಾಳೆ. ಇಷ್ಟು ದಿನ ನೀವು ಮಾಡಿದ ಪೂಜೆಯ ಪ್ರತಿಫಲ ಇದು. ಅಕ್ಕನಿಗೆ ಇವಾಗ ಮದುವೆ ಅದೃಷ್ಟ ಬಂದಿದೆ. ಅವಳಿಗೆ ನಾವು ಆದಷ್ಟು ಬೇಗ ಮದುವೆ ಮಾಡಿ ಕಳಿಸ್ಬೇಕು. ವೆಣ್ಣಿಲನ ಮಾತು ಕೇಳಿ ರಾಮಯ್ಯನಿಗೆ ತುಂಬಾನೇ ಸಂತೋಷವಾಯಿತು. ಹೊರಗಡೆ ತೋಟದಲ್ಲಿ ನಿಂತುಕೊಂಡಿದ್ದ ಆಸಿನಿ ಮತ್ತು ಸೀತಮ್ಮನಿಗೆ ಕಣ್ಣಲ್ಲಿ ಕಣ್ಣೀರು ಬಂತು. ಮಾತೇ ಬರ್ತಾ ಇರ್ಲಿಲ್ಲ. ನನಗೆ ಗೊತ್ತು ಮಗಳೇ, ನಿಮ್ಮ ಅಕ್ಕ ಅಂದ್ರೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು. ಅಕ್ಕನ ಮದುವೆಯನ್ನು ಫಿಕ್ಸ್ ಮಾಡಿ ಆದಷ್ಟು ಬೇಗ ಲಗ್ನ ಪತ್ರಿಕೆಯನ್ನು ಪ್ರಿಂಟ್ ಮಾಡಿ ಅಪ್ಪ.
ನಾನು ಬೇಗ ಊರಿಗೆ ಹೋಗಿ ನನ್ನ ಕೆಲಸವನ್ನೆಲ್ಲ ಬೇಗ ಮುಗಿಸಿ ರಜೆ ಹಾಕಿ ಬರ್ತೀನಿ. ಅಕ್ಕನ ಮದುವೆಯನ್ನು ಬ್ರಹ್ಮಾಂಡವಾಗಿ ಮಾಡೋಣ. ಹಾಗೆ ಹೇಳಿದಾಗ ತಾಯಿ ಸೀತಮ್ಮ, ಅಕ್ಕ ಹಾಸಿನಿ ತಂಗಿಗೆ ಸಂದೇಹ ಬರದ ಹಾಗೆ ಮನೆಯೊಳಗೆ ಬಂದ್ರು. ಏನೂ ತಿಳಿಯದ ಹಾಗೆ ಮನೆಯೊಳಗೆ ಬಂದು ವೆಣ್ಣಿಲನ್ ಜೊತೆ ಮಾತಾಡಿದ್ರು. ಬಾ ತಂಗಿ, ನನ್ನ ಮದುವೆಗೆ ಬೇಕಾದಂತಹ ಬಟ್ಟೆನ ನೀನೇ ಸೆಲೆಕ್ಟ್ ಮಾಡಿ ತೆಗಿ. ನಾನೇ ತಗೊಳ್ಳೋಣ ಅಂತ ನೋಡ್ದೆ, ನನಗೂ ಗೊತ್ತಾಗಲ್ಲ. ಕಾಲು ಬೇರೆ ಉದ್ದಾಗಿದೆ ಅಲ್ಲ, ಯಾವುದು ಸೆಲೆಕ್ಟ್ ಮಾಡಿ ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನಿದ್ದೀನಲ್ವಕ್ಕ, ಬಾ. ಅಪ್ಪ, ನಾನು ಅಕ್ಕ ಸಿಟಿಗೆ ಹೋಗಿ ಬಟ್ಟೆ ತಗೊಂಡ್ ಬರ್ತೀವಿ. ನೀವು ಅಮ್ಮ ಮನೆ ಕೆಲಸ ನೋಡ್ಕೊಳ್ಳಿ. ಹಾಗೆ ಹೇಳಿ ವೆಣ್ಣಿಲ ಹಾಸಿನಿ ಮನೆಯಿಂದ ಹೊರಗಡೆ ಹೋದ್ರು. ಮುಖವನ್ನು ಬೇಸರವಾಗಿ ಇಟ್ಟುಕೊಂಡು ದಂಪತಿಗಳಾದ ರಾಮಯ್ಯ ಸೀತಮ್ಮ ಹೊಲದ ಪತ್ರವನ್ನು ತೆಗೆದುಕೊಂಡು ಆ ಊರಿನ ಮುಖ್ಯಸ್ಥನಾದ ಸಾರಂಗಪಾಣಿ ಮನೆಗೆ ಹೋದ್ರು. ರೀ, ಇನ್ನು ಸ್ವಲ್ಪ ದೂರದಲ್ಲಿ ಸಾರಂಗಪಾಣಿಯವರ ಮನೆ ಬರ್ತಾ ಇದೆ. ನಮ್ಮ ದೊಡ್ಡ ಮಗಳಿಗೋಸ್ಕರ ನಾವು ತೆಗೆದುಕೊಂಡಿರುವ ನಿರ್ಧಾರ ಸರಿಯಾಗಿದೆ ತಾನೇ? ಸೀತಾ, ನಿನಗೆ ಗೊತ್ತು ತಾನೆ, ನಾನೊಂದು ತೀರ್ಮಾನ ತಗೊಳಕ್ಕೆ ಮುಂಚೆ ಎಷ್ಟು ಸಲ ಯಾವ ರೀತಿ ಆಲೋಚನೆ ಮಾಡ್ತೀನಿ ಅಂತ. ಮತ್ತ್ಯಾಕೆ ನನ್ ಜೊತೆ ಹೀಗೆ ಕೇಳ್ತಿದ್ದೀಯಾ? ಗೊತ್ತು ರೀ, ಆದ್ರೆ ಈ ಹೊಲವನ್ನು ಮಾರಿ ದೊಡ್ಡ ಮಗಳ ಮದುವೆಯನ್ನು ಮಾಡಿಬಿಟ್ರೆ ಆ ನಂತರ ನಮ್ಮ ಚಿಕ್ಕ ಮಗಳಾದ ವೆಣ್ಣಿಲ ಕೂಡ ಇದ್ದಾಳಲ್ವಾ, ಅವಳಿಗೆ ಏನ್ರಿ ಮಾಡೋದು? ವೆಣ್ಣಿಲ ನನ್ ಜೊತೆ ಅವಳ ಮದುವೆ ಖರ್ಚಿಗಾಗ್ಲಿ ಇನ್ನೇನಾದ್ರೂ ಅವಳ ಖರ್ಚಿಗಾಗ್ಲಿ ಹಣ ಬೇಡ, ಎಲ್ಲವನ್ನು ನಾನೇ ನೋಡ್ಕೋತೀನಿ ಅಂತ ನನ್ ಜೊತೆ ಹೇಳಿದಾಳೆ ಸೀತಾ. ವೆಣ್ಣಿಲ ಸಂಪಾದನೆ ಮಾಡಿದ ಹಣದಲ್ಲಿ ಅವಳ ಮದುವೆನ ಮಾಡದ? ತಂದೆ ತಾಯಿಯಾಗಿ ನಮಗೂ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ ಅಲ್ವಾ ಕಣ್ರಿ, ನಾವು ಏನಾದ್ರೂ ಮಾಡ್ಬೇಕಲ್ವಾ? ವೆಣ್ಣಿಲ ಒಪ್ಪಿಕೊಂಡ ನಂತರನೇ ನಾನು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ ಸೀತಾ. ಅದನ್ನು ಬಿಟ್ಟು ವೆಣ್ಣಿಲ ಕೆಲಸ ಮಾಡಿದ ಹಣದಲ್ಲೇ ಅವಳಿಗೆ ಮದುವೆ ಮಾಡ್ತೀನಿ ಅಂತ ನಾನ್ ತೀರ್ಮಾನ ತಗೊಂಡಿಲ್ಲ. ತಂದೆಯಾಗಿ ನನಗೂ ಕೂಡ ಜವಾಬ್ದಾರಿ ಇದೆ ಸೀತಾ. ದೊಡ್ಡ ಮಗಳಿಗೆ ಒಂದು ತರ, ಚಿಕ್ಕ ಮಗಳಿಗೆ ಒಂದು ತರ ಅಂತ ನಾನು ಯಾವತ್ತೂ ಯಾವಾಗ್ಲೂ ನೋಡೋದಿಲ್ಲ. ನನ್ನ ಜೀವ ಇರುವವರೆಗೂ ನನ್ನ ಮಕ್ಕಳಿಗೆ ಸಂಪಾದನೆ ಮಾಡಿ ಹಾಕ್ತೀನಿ. ಶುಕ್ರವಾರ ಬೆಳಿಗ್ಗೆನೆ ಯಾಕೆ ಆ ರೀತಿಯೆಲ್ಲ ಮಾತಾಡ್ತಿದ್ದೀರಾ? ಸರಿ ಬನ್ನಿ, ವೆಣ್ಣಿಲ ಒಪ್ಪಿದಾಳೆ ತಾನೆ, ಬನ್ನಿ ನಾವು ಸಾರಂಗಪಾಣಿಯವರ ಮನೆಗೆ ಹೋಗಿ ಬರೋಣ. ಇಬ್ಬರೂ ಸೇರಿ ಸಾರಂಗಪಾಣಿಯವರ ಮನೆಗೆ ಬಂದ್ರು. ಬಂದು ಆಸ್ತಿ ಪತ್ರವನ್ನು ಕೊಟ್ರು. ಅವರು ಅದನ್ನು ನೋಡಿ, ಸರಿ ರಂಗಯ್ಯ, ನೀವು ಕೇಳಿದ ಹಣವನ್ನು ಖಂಡಿತವಾಗಿ ನಾನು ಕೊಡ್ತೀನಿ. ಇವಾಗ ಸ್ವಲ್ಪವನ್ನು ಕೊಡ್ತೀನಿ, ಆ ನಂತರ ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ಇನ್ನು ಸ್ವಲ್ಪ ಕೊಡ್ತೀನಿ. ಏನ್ ಹೇಳ್ತೀರಾ? ಹಾಗೆ ಅಲ್ಲ ಅಯ್ಯ, ಮಗಳಿಗೆ ಮದ್ವೆ ಅಲ್ವಾ, ಒಂದು 10 ಲಕ್ಷ ಇವಾಗ ಕೊಡಿ, ಇನ್ನೊಂದು 10 ಲಕ್ಷ ರಿಜಿಸ್ಟ್ರೇಷನ್ ಆದ್ಮೇಲೆ ಆಮೇಲೆ ಕೊಡಿ ಅಯ್ಯ. ಸರಿ ರಾಮಯ್ಯ, ನಿನ್ನ ಕಷ್ಟ ಏನು ಅಂತ ನನಗೂ ಕೂಡ ಅರ್ಥ ಆಯ್ತು. ಒಂದ್ ಕೆಲಸ ಮಾಡೋಣ. ಹೇಳಿ ಅಯ್ಯ. ಸರಿ ರಾಮಯ್ಯ, ಇವಾಗ ನೀನು ನಿನ್ನ ಮಕ್ಕಳಾದ ವೆಣ್ಣಿಲ ಮತ್ತು ಹಾಸಿನಿನ ಇಲ್ಲಿಗೆ ಕರಿ. ರಿಜಿಸ್ಟರ್ನ ನಾನು ಕೂಡ ಮನೆಗೆ ಕರಿತೀನಿ. ಎರಡೂ ಕೆಲಸ ಒಂದೇ ಸಲ ಮುಗಿಯುತ್ತೆ. ಆ ಮಾತನ್ನು ಕೇಳಿ ದಂಪತಿಗಳಿಗೆ ಸಂತೋಷವಾಯಿತು. ಸಾರಂಗಪಾಣಿ ಒಳಗೆ ಹೋಗಿ ಹಣದ ಬ್ಯಾಗನ್ನು ತಂದ. ರಾಮಯ್ಯ ಮತ್ತು ಸೀತಮ್ಮ ದಂಪತಿಗಳಿಗೆ ಆ ಹಣದ ಚೀಲವನ್ನು ನೋಡಿ ತುಂಬಾನೇ ಸಂತೋಷವಾಯಿತು. ಅವರು ಕೈ ಮುಗಿದು ಆ ಹಣವನ್ನು ತೆಗೆದುಕೊಂಡು ಮನೆಗೆ ಹೋದ್ರು. ಮನೆಯಲ್ಲಿ ಹಾಸಿನಿ ಮತ್ತು ವೆಣ್ಣಿಲ ಮದುವೆ ಬಟ್ಟೆಯನ್ನು ನೋಡಿ ಸಂತೋಷ ಪಡ್ತಾ ಇದ್ರು. ಮರುದಿನ ಹಾಸಿನಿ ಮತ್ತು ವೆಣ್ಣಿಲ ಸಾರಂಗಪಾಣಿಯವರ ಮನೆಗೆ ಬಂದ್ರು. ಪತ್ರದ ಮೇಲೆ ಸಹಿಯನ್ನು ಹಾಕಿ ಉಳಿದ ಹಣವನ್ನು ತೆಗೆದುಕೊಂಡು ಮನೆಗೆ ಬಂದ್ರು. ಅಪ್ಪ, ನಾನು ಸಿಟಿಗೆ ಹೋಗಿ ನನ್ ಕೆಲ್ಸ ಎಲ್ಲ ಮುಗಿಸಿ ಆದಷ್ಟು ಬೇಗ ಅಕ್ಕನ ಮದುವೆಗೆ ಲೀವ್ ತಗೊಂಡ್ ಬರ್ತೀನಿ. ಸರಿ ಅಮ್ಮ, ಆದಷ್ಟು ಬೇಗ ಬಂದ್ಬಿಡು. ಈ ಕಡೆ ಅಕ್ಕನ ಮದುವೆ ಕೆಲ್ಸ ತುಂಬಾನೇ ಇದೆ. 2 ದಿನದಲ್ಲಿ ಬಂದ್ಬಿಡ್ತೀನಪ್ಪ. ಹಾಗೆ ಹೇಳಿ ವೆಣ್ಣಿಲ ಹೊರಟೋದ್ಲು. ಉದ್ದ ಕಾಲಿನ ಹಾಸಿನಿ ಅವಳು ಮದ್ವೆ ಮಾಡ್ಕೊಳ್ಳುವಂತ ಹುಡುಗನಾದ ಆದರ್ಶ್ ಜೊತೆ ಮಾತಾಡ್ತಿದ್ಲು. ನೀವು ಕೇಳಿದ ಹಣವನ್ನು ಕೊಡ್ತೀವಿ, ನನ್ನ ಚೆನ್ನಾಗ್ ನೋಡ್ಕೋಬೇಕು. ಖಂಡಿತ ಹಾಸಿನಿ, ನಾನು ತಗೊಳ್ಳುವಂತಹ ಹಣ ನನಗೋಸ್ಕರ ಅಲ್ಲ, ನಿನ್ನ ಹೆಸರಲ್ಲೇ ಒಂದು ಬಿಸ್ನೆಸ್ ಅನ್ನು ಮಾಡ್ತೀನಿ. ಅದು ಸಕ್ಸಸ್ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಅದಕ್ಕೇನೆ ನಾನು ಅಷ್ಟೊಂದು ಹಣವನ್ನು ಕೇಳಿದ್ದು. ನನ್ನ ಮಾತ್ರ ಹಣಕ್ಕೋಸ್ಕರ ಆಸೆ ಪಡುವವನು ಅಂತ ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ ಪ್ಲೀಸ್. ಚೇಚೆ, ಇಲ್ಲ ರೀ, ಹಾಗೆಲ್ಲ ನಾನು ತಿಳ್ಕೊಳ್ಳೋದಿಲ್ಲ. ನಮಗೋಸ್ಕರ ಅಂತ ಹೇಳಿದ್ಮೇಲೆ ಆಗಿ ನಿಮ್ನ ತಿಳ್ಕೊತೀನಾ? ಹೀಗೆ ಸಾಧಾರಣವಾಗಿ ಮಾತಾಡ್ಕೊಂಡ್ರು. 2 ದಿನ ಕಳೆಯಿತು. ವೆಣ್ಣಿಲ ಸಿಟಿಯಿಂದ ಮನೆಗೆ ಬಂದ್ಲು. ಉದ್ದ ಕಾಲಿನ ಅಕ್ಕನ ಮದುವೆಯನ್ನು ಚೆನ್ನಾಗಿ ಮಾಡ್ಬೇಕು ಅಂತ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಂಟಪಕ್ಕೆ ಹೋದ್ಲು. ಸ್ವಲ್ಪ ಹಣವನ್ನು ಮಂಟಪಕ್ಕೆ ಕಟ್ಟಿದ್ರು. ಅಕ್ಕ ಅಮ್ಮನನ್ನು ಕರೆದುಕೊಂಡು ಚಿನ್ನದ ಅಂಗಡಿಗೆ ಹೋಗಿ ಚಿನ್ನವನ್ನು ಕೂಡ ಖರೀದಿ ಮಾಡಿದ್ಲು. ಸಣ್ಣ ಮಗಳಾದ ವೆಣ್ಣಿಲನ ಸಹಾಯದಿಂದ ಅಂದುಕೊಂಡ ಹಾಗೆ ತನ್ನ ದೊಡ್ಡ ಮಗಳ ಮದುವೆಯನ್ನು ಮಾಡಿ ಆ ಹುಡುಗಿಯನ್ನು ಅವಳ ಅತ್ತೆ ಮನೆಗೆ ಕಳಿಸಿ ತಂದೆ ತಾಯಿ ಇಬ್ರು ಸಂತೋಷಪಟ್ರು.
ಹಾಸಿನಿ ಕೂಡ ನಾಚಿಕೆಯಿಂದ ತನ್ನ ಗಂಡನ ಕೈಯನ್ನು ಹಿಡಿದುಕೊಂಡು ಅತ್ತೆ ಮನೆಗೆ ಕಾಲಿಟ್ಲು. ಹೀಗೆ ಸಂತೋಷದಿಂದ ಜೀವನವನ್ನು ಮಾಡಿದ್ಲು.